ಓಕೆ, ಸೊ ಎಲ್ಲರಿಗೆ ನಮಸ್ಕಾರ. ಇವತ್ತಿನ ಕ್ಲಾಸಸ್ಸಲ್ಲಿ ನಾವು ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಬಗ್ಗೆ ಅಧ್ಯಯನ ಮಾಡೋಣ. ಈ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯು ಭಾರತದ ಸಿನಿಮಾ ಕ್ಷೇತ್ರದಲ್ಲಿ ನೀಡುವಂತಹ ಅತ್ಯುನ್ನತ ಪ್ರಶಸ್ತಿಯಾಗಿದೆ. ಹಾಗಾದರೆ ಈ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಯಾವಾಗ ಸ್ಥಾಪನೆಗೊಂಡಿದೆ, ಮೊಟ್ಟ ಮೊದಲ ವಿಜೇತ ಯಾರು, ಪ್ರಸ್ತುತ ವಿಜೇತ ಯಾರು, ಹಾಗಾಗಿ ದಾದಾ ಸಾಹೇಬ್ ಪಾಲ್ಕೆ ಅವರು ಯಾರು, ಇದರ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನು ಅಧ್ಯಯನ ಮಾಡೋಣ. ಸೊ ಈ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಎಲ್ಲರಿಗಿಂತ ಮುಖ್ಯವಾಗಿ ಫಸ್ಟ್ ಕೇಳೋದೇನು ಅಂತಂದ್ರೆ ಸ್ಥಾಪನೆಗೊಂಡಿದೆ ಯಾವಾಗ ಅಂತ ಕೇಳ್ತಾರೆ. ಪ್ರಶಸ್ತಿ 1969 ಈ ಪ್ರಶಸ್ತಿ ಸ್ಥಾಪನೆಗೊಂಡು. ಹಾಗಾದ್ರೆ ಈ ಪ್ರಶಸ್ತಿ ಏನದಪ್ಪ ಅಂದ್ರೆ ಸ್ಥಾಪನೆ ಮಾಡಿದ ಸಂಸ್ಥೆ ಯಾವುದು ಅಂತ ಕೇಳ್ತಾರೆ. ಸ್ಥಾಪನೆ ಮಾಡಿದ ಸಂಸ್ಥೆ ಭಾರತದ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಅಡಿಯಲ್ಲಿ ಭಾರತದ ಚಲನ ಚಿತ್ರೋತ್ಸವ ನಿರ್ದೇಶನಾಲಯ, ಭಾರತದ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಅಡಿಯಲ್ಲಿ ಭಾರತದ ಚಲನಚಿತ್ರೋತ್ಸವ ನಿರ್ದೇಶನಾಲಯ ಏನದಪ್ಪ ಅಂದ್ರೆ ಈ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡ್ತದೆ. ಹಾಗಾದ್ರೆ ಈ ಪ್ರಶಸ್ತಿಯನ್ನು ನೀಡುವ ಸಂಸ್ಥೆ ಅಂತ ಬಂದಾಗ ಇದೆ ಭಾರತದ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯವನ್ನು ಬಿಡ್ತಾರೆ. ಈ ಪ್ರಶಸ್ತಿ ನೀಡುವ ಸಂಸ್ಥೆ ಅಂತ ಬಂದಾಗ ಭಾರತದ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಬಿಡ್ತಾರೆ. ಹಾಗಾಗಿ ಪ್ರೆಸೆಂಟ್ ಭಾರತದ ಮಾಹಿತಿ ಪ್ರಸಾರ ಸಚಿವಾಲಯದ ಮುಖ್ಯಸ್ಥ ಯಾರಾದಾರ ಅಂತಂದ್ರೆ ಅಶ್ವಿನಿ ವೈಷ್ಣವ್. ಪ್ರೆಸೆಂಟ್ ಏನದಪ್ಪ ಅಂದ್ರೆ ಇದರ ಮುಖ್ಯಸ್ಥ ಯಾರಾದಾರ ಅಂತಂದ್ರೆ ಭಾರತದ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಮುಖ್ಯಸ್ಥ ಅಶ್ವಿನಿ ವೈಷ್ಣವ್ ಅದಾರ. ಹಾಗಾದ್ರೆ ಪ್ರಶಸ್ತಿ ಪ್ರದಾನ ಮಾಡುವವರು ಯಾರು ಸರ್ ಅಂತ ಕೇಳ್ತಾರೆ. ನೀಡುವವರು ಯಾರು, ಪ್ರದಾನ ಮಾಡುವವರು ಯಾರು ಅಂದ್ರೆ ರಾಷ್ಟ್ರಪತಿಯವರು ಮಾಡ್ತಾರೆ. ಪ್ರಶಸ್ತಿ ಪ್ರದಾನ ಮಾಡುವವರು ಯಾರು ಅಂತಂದ್ರೆ ರಾಷ್ಟ್ರಪತಿಯವರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾರೆ. ಹಾಗಾದ್ರೆ ಪ್ರದಾನ ಮಾಡುವುದು ಸ್ಥಳ ಕೇಳ್ತಾರೆ. ಸ್ಥಳ ಎಲ್ಲಿ ಅಂತಂದ್ರೆ ವಿಜ್ಞಾನ ಭವನ್ ನವದೆಹಲಿ. ಪ್ರದಾನ ಮಾಡುವ ಸ್ಥಳ ಎಲ್ಲಿ ಅಂತಂದ್ರೆ ವಿಜ್ಞಾನ ಭವನ್ ನವದೆಹಲಿ. ಇದು ನ್ಯಾಷನಲ್ ಫಿಲ್ಮ್ ಫೇರ್ ಅವಾರ್ಡ್ ನಡೆಯುವ ಸಂದರ್ಭದಲ್ಲಿ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಾರೆ. ಪ್ರದಾನ ಮಾಡೋರು ಯಾರು ಅಂದ್ರೆ ರಾಷ್ಟ್ರಪತಿಯವರು ಗೊತ್ತಿರಬೇಕು. ಹಾಗಾದ್ರೆ ಪ್ರಶಸ್ತಿಯ ಏನಪ್ಪ ಅಂದ್ರೆ ಕ್ಷೇತ್ರ, ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ನೀಡಿದ್ದಾರೆ ಅಂತಂದ್ರೆ ಸಿನಿಮಾ ರಂಗದಲ್ಲಿ. ಹಾಗಾದ್ರೆ ಸಿನಿಮಾ ಕ್ಷೇತ್ರದಲ್ಲಿ ಅವರು ಸಿಂಗರ್ ಆಗಿರ್ಬೋದು, ಡ್ಯಾನ್ಸರ್ ಆಗಿರ್ಬೋದು, ಕ್ಯಾಮರಾಮ್ಯಾನ್ ಆಗಿರ್ಬೋದು, ಆರ್ಟಿಸ್ಟ್ ಆಗಿರ್ಬೋದು, ಆಕ್ಟರ್ಸ್ ಆಗಿರ್ಬೋದು, ಆಕ್ಟ್ರೆಸ್ ಆಗಿರ್ಬೋದು, ಯಾವುದೇ ಇರಲಿ ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟಿದ್ದೇ ಇದ್ದರೆ ಅಂತ ಒಂದು ಏನದಪ್ಪ ಅಂತಂದ್ರೆ ಎಲ್ಲಾ ವಿಷಯಗಳನ್ನು ಗುರುತಿಸಿ ಏನದಪ್ಪ ಅಂದ್ರೆ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾರ. ಒಟ್ಟಾರೆಯಾಗಿ ಸಿನಿಮಾ ಕ್ಷೇತ್ರ ಅಂತ ಗೊತ್ತಿರಬೇಕು. ಸಿನಿಮಾ ಕ್ಷೇತ್ರದಲ್ಲಿ ಯಾರೇ ಇರಲಿ, ಸಿಂಗರ್ ಇರಲಿ, ಡ್ಯಾನ್ಸರ್ ಇರಲಿ, ಹೀರೋಯಿನ್ ಇರಲಿ, ವಿಲನ್ ಇರಲಿ, ಯಾರೇ ಇರಲಿ ಅತ್ಯುತ್ತಮವಾದಂತ ಸಾಧನೆ ಇರಬೇಕು. ಎಂಥ ಸಾಧನೆ ಅಂತ ಕೇಳಿದ್ರೆ ಅವರ ಎಂಥ ಸಾಧನೆ ಅಂದ್ರೆ ಜೀವಮಾನ ಸಾಧನೆ ಇರಬೇಕು. ಜೀವಮಾನ ಸಾಧನೆ. ಈ ಜೀವಮಾನ ಸಾಧನೆಯನ್ನು ಗುರುತಿಸಿ ಏನದಪ್ಪ ಅಂದ್ರೆ ಅವರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾರೆ. ಅವರು ಸತ್ತರು ಸಾಧನೆಯನ್ನು ಜೀವಂತ ಆಗಿರಬೇಕು. ಅವರ ಸಾಧನೆಯ ಮೂಲಕ ಆ ವ್ಯಕ್ತಿ ಇನ್ನೂ ಜೀವಂತ ಆಗಿರಬೇಕು. ಅಂತವರಿಗೆ ಮಾತ್ರ ಏನದಪ್ಪ ಅಂದ್ರೆ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾರೆ. ಯಾಕಂದ್ರೆ ಸಿನಿಮಾ ಕ್ಷೇತ್ರದಲ್ಲಿ
ಭಾರತದಲ್ಲಿ ನೀಡುವಂತ ಅತ್ಯುನ್ನತ ಪ್ರಶಸ್ತಿ ಅಂತ ಕರಿತೀವಿ. ಹಾಗಾದ್ರೆ ಇದರ ಮೊತ್ತ ಅಂತ ಕೇಳ್ತಾರೆ. ಮೊತ್ತ ಎಷ್ಟಿದೆ ಅಂತ ಕೇಳಿದ್ರೆ 10 ಲಕ್ಷ ರೂಪಾಯಿ ನಗದು ಬಹುಮಾನ. 10 ಲಕ್ಷ ರೂಪಾಯಿ ನಗದು. ಹಾಗಾದ್ರೆ ಇದರ ಮೊತ್ತ ಅಂತ ಕೇಳಿದ್ರೆ 10 ಲಕ್ಷ ರೂಪಾಯಿ. ಎಕ್ಸಾಮ್ ಅಲ್ಲಿ ಕೇಳ್ತಾರೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಗೆ ಎಷ್ಟು ಮೊತ್ತವನ್ನು ನೀಡ್ತಾರೆ ಅಂತ ಕೇಳಿದ್ರೆ 10 ಲಕ್ಷ ರೂಪಾಯಿ ನೀಡ್ತಾರೆ. ಹಾಗಾದ್ರೆ ಸರ್ ಇದರ ಪದಕ, ಈ ಪ್ರಶಸ್ತಿಯ ಪದಕ ಬಂದ್ಬಿಟ್ಟು ಸ್ವರ್ಣ ಕಮಲ ಅಂತ ಹೇಳ್ತೀವಿ. ಸ್ವರ್ಣ ಕಮಲ ಅಥವಾ ಗೋಲ್ಡನ್ ಲೋಟಸ್. ಸ್ವರ್ಣ ಕಮಲ ಅಥವಾ ಗೋಲ್ಡನ್ ಲೋಟಸ್ ಎರಡು ಒಂದೇ. ಸ್ವರ್ಣ ಕಮಲ ಅಥವಾ ಗೋಲ್ಡನ್ ಲೋಟಸ್ ಈ ಕೆಳಗಿನ ಯಾವ ಪ್ರಶಸ್ತಿಗೆ ಪ್ರದಾನ ಮಾಡಲಾಗುತ್ತದೆ ಅಂತ ಕೇಳಿದರೆ ಅದು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಗೆ ಪ್ರದಾನ ಮಾಡಲಾಗುತ್ತದೆ. ಈ ಸ್ವರ್ಣ ಕಮಲ ಅಥವಾ ಗೋಲ್ಡನ್ ಲೋಟಸ್ ಜೊತೆಗೆ ಒಂದು ಶಾಲನ್ನು ಒಳಗೊಂಡಿರುತ್ತದೆ. ಏನು ಒಳಗೊಂಡಿರುತ್ತದೆ? ಒಂದು ಶಾಲನ್ನು ಒಳಗೊಂಡಿರುತ್ತದೆ. ಹಾಗಾದ್ರೆ ಸರ್ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಏನೆಲ್ಲ ಒಳಗೊಂಡಿರುತ್ತದೆ ಅಂತ ಹೇಳಿದ್ರೆ ಎಲ್ಲರಿಗಿಂತ ಮುಖ್ಯವಾಗಿ 10 ಲಕ್ಷ ರೂಪಾಯಿ ನಗದು ಬಹುಮಾನ ಇರುತ್ತದೆ. ಅದರ ಜೊತೆಗೆ ಸ್ವರ್ಣ ಕಮಲ, ಗೋಲ್ಡನ್ ಲೋಟಸ್ ಅನ್ನೋ ಒಂದು ಪದಕ ಇರುತ್ತದೆ. ಅದರ ಜೊತೆಗೆ ಏನದಪ್ಪ ಅಂದ್ರೆ ಒಂದು ಶಾಲನ್ನು ಒಳಗೊಂಡಿರ್ತಕ್ಕಂಥ ಪ್ರಶಸ್ತಿ ಯಾವುದಂದ್ರೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ನಾವು ಕರಿತೀವಿ. ಓಕೆ, ಸೊ ಎಲ್ಲರಿಗೆ ನಮಸ್ಕಾರ. ಇವತ್ತಿನ ಕ್ಲಾಸಸ್ ಅಲ್ಲಿ ನಾವು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಬಗ್ಗೆ ಅಧ್ಯಯನ ಮಾಡೋಣ. ಈ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯು ಭಾರತದ ಸಿನಿಮಾ ಕ್ಷೇತ್ರದಲ್ಲಿ ನೀಡುವಂತಹ ಅತ್ಯುನ್ನತ ಪ್ರಶಸ್ತಿಯಾಗಿದೆ. ಹಾಗಾದರೆ ಈ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಯಾವಾಗ ಸ್ಥಾಪನೆಗೊಂಡಿದೆ, ಮೊಟ್ಟ ಮೊದಲ ವಿಜೇತ ಯಾರು, ಪ್ರಸ್ತುತ ವಿಜೇತ ಯಾರು, ಹಾಗಾದರೆ ದಾದಾ ಸಾಹೇಬ್ ಫಾಲ್ಕೆ ಅವರು ಯಾರು, ಇದರ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನು ಅಧ್ಯಯನ ಮಾಡೋಣ. ಸೊ ಈ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಎಲ್ಲರಿಗಿಂತ ಮುಖ್ಯವಾಗಿ ಫಸ್ಟ್ ಕೇಳೋದೇನು ಅಂತಂದ್ರೆ ಸ್ಥಾಪನೆಗೊಂಡಿದೆ ಯಾವಾಗ ಅಂತ ಕೇಳ್ತಾರೆ. ಪ್ರಶಸ್ತಿ 1969 ಒಳಗಡೆ ಈ ಪ್ರಶಸ್ತಿ ಸ್ಥಾಪನೆಗೊಂಡು. ಹಾಗಾದ್ರೆ ಈ ಪ್ರಶಸ್ತಿ ಏನದಪ್ಪ ಅಂದ್ರೆ ಸ್ಥಾಪನೆ ಮಾಡಿದ ಸಂಸ್ಥೆ ಯಾವುದು ಅಂತ ಕೇಳ್ತಾರೆ. ಸ್ಥಾಪನೆ ಮಾಡಿದ ಸಂಸ್ಥೆ ಭಾರತದ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಅಡಿಯಲ್ಲಿ ಭಾರತದ ಚಿತ್ರೋತ್ಸವ ನಿರ್ದೇಶನಾಲಯ, ಭಾರತದ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಅಡಿಯಲ್ಲಿ ಭಾರತದ ಚಲನಚಿತ್ರೋತ್ಸವ ನಿರ್ದೇಶನಾಲಯ ಏನದಪ್ಪ ಅಂದ್ರೆ ಈ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡ್ತದೆ. ಹಾಗಾದ್ರೆ ಈ ಪ್ರಶಸ್ತಿಯನ್ನು ನೀಡುವ ಸಂಸ್ಥೆ ಎಂದು ಬಂದಾಗ ಇದೆ ಭಾರತದ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯವು ಬಿಡ್ತಾರೆ. ಈ ಪ್ರಶಸ್ತಿ ನೀಡುವ ಸಂಸ್ಥೆ ಅಂತ ಬಂದಾಗ ಭಾರತದ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಬಿಡ್ತಾರೆ. ಹಾಗಾಗಿ ಪ್ರೆಸೆಂಟ್ ಭಾರತದ ಮಾಹಿತಿ ಪ್ರಸಾರ ಸಚಿವಾಲಯದ ಮುಖ್ಯಸ್ಥ ಯಾರಾದಾರ ಅಂತಂದ್ರೆ ಅಶ್ವಿನಿ ವೈಷ್ಣವ್. ಪ್ರೆಸೆಂಟ್ ಏನದಪ್ಪ ಅಂದ್ರೆ ಇದರ ಮುಖ್ಯಸ್ಥ ಯಾರಾದಾರ ಅಂತಂದ್ರೆ ಭಾರತದ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಮುಖ್ಯಸ್ಥ ಅಶ್ವಿನಿ ವೈಷ್ಣವ್ ಅದಾರ. ಹಾಗಾದ್ರೆ ಪ್ರಶಸ್ತಿ ಪ್ರದಾನ ಮಾಡುವವರು ಯಾರು ಸರ್ ಅಂತ ಕೇಳ್ತಾರೆ. ನೀಡುವವರು ಯಾರು? ಪ್ರದಾನ ಮಾಡುವವರು ಯಾರು ಅಂದ್ರೆ ರಾಷ್ಟ್ರಪತಿಯವರು ಮಾಡ್ತಾರೆ. ಪ್ರಶಸ್ತಿ ಪ್ರದಾನ ಮಾಡುವವರು ಯಾರು ಅಂತಂದ್ರೆ ರಾಷ್ಟ್ರಪತಿಯವರು ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾರೆ. ಹಾಗಾದ್ರೆ ಪ್ರದಾನ ಮಾಡುವುದು ಸ್ಥಳ ಕೇಳ್ತಾರೆ. ಸ್ಥಳ ಎಲ್ಲಿ ಅಂತಂದ್ರೆ ವಿಜ್ಞಾನ ಭವನ್ ನವದೆಹಲಿ. ಪ್ರದಾನ ಮಾಡುವ ಸ್ಥಳ ಎಲ್ಲಿ ಅಂತಂದ್ರೆ ವಿಜ್ಞಾನ ಭವನ್ ನವದೆಹಲಿ. ಇದು
ಫಿಲ್ಮ್ ಫೇರ್ ಅವಾರ್ಡ್ ನಡೆಯುವ ಸಂದರ್ಭದಲ್ಲಿ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಾರೆ. ಪ್ರದಾನ ಮಾಡೋರು ಯಾರು ಅಂದ್ರೆ ರಾಷ್ಟ್ರಪತಿಯವರು, ಗೊತ್ತಿರಬೇಕು. ಹಾಗಾದ್ರೆ ಪ್ರಶಸ್ತಿಯ ಏನಪ್ಪ ಅಂದ್ರೆ ಕ್ಷೇತ್ರ, ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ನೀಡುತ್ತಾರೆ ಅಂತಂದ್ರೆ ಸಿನಿಮಾ ಕ್ಷೇತ್ರ, ಸಿನಿಮಾ ಕ್ಷೇತ್ರ ಅಥವಾ ಸಿನಿಮಾ ರಂಗದಲ್ಲಿ. ಹಾಗಾದ್ರೆ ಸಿನಿಮಾ ಕ್ಷೇತ್ರದಲ್ಲಿ ಅವರು ಸಿಂಗರ್ ಆಗಿರ್ಬೋದು, ಡ್ಯಾನ್ಸರ್ ಆಗಿರ್ಬೋದು, ಕ್ಯಾಮ್ರಾಮ್ಯಾನ್ ಆಗಿರ್ಬೋದು, ಆರ್ಟಿಸ್ಟ್ ಆಗಿರ್ಬೋದು, ಆಕ್ಟರ್ಸ್ ಆಗಿರ್ಬೋದು, ಆಕ್ಟ್ರೆಸ್ ಆಗಿರ್ಬೋದು, ಯಾವುದೇ ಇರಲಿ ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟಿದ್ದೇ ಇದ್ದರೆ ಅಂತ ಒಂದು ಏನಪ್ಪ ಅಂತಂದ್ರೆ ಎಲ್ಲಾ ವಿಷಯಗಳನ್ನು ಗುರುತಿಸಿ ಏನಪ್ಪ ಅಂದ್ರೆ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾರ. ಒಟ್ಟಾರೆಯಾಗಿ ಸಿನಿಮಾ ಕ್ಷೇತ್ರ ಅಂತ ಗೊತ್ತಿರಬೇಕು. ಸಿನಿಮಾ ಕ್ಷೇತ್ರದಲ್ಲಿ ಯಾರೇ ಇರಲಿ, ಸಿಂಗರ್ ಇರಲಿ, ಡ್ಯಾನ್ಸರ್ ಇರಲಿ, ಹೀರೋಯಿನ್ ಇರಲಿ, ವಿಲನ್ ಇರಲಿ, ಯಾರೇ ಇರಲಿ, ಅತ್ಯುತ್ತಮವಾದಂತ ಸಾಧನೆ ಇರಬೇಕು. ಎಂತ ಸಾಧನೆ ಅಂತ ಕೇಳಿದ್ರೆ ಅವರ ಎಂತ ಸಾಧನೆ ಅಂದ್ರೆ ಜೀವಮಾನ ಸಾಧನೆ ಇರಬೇಕು. ಜೀವಮಾನ ಸಾಧನೆ. ಈ ಜೀವಮಾನ ಸಾಧನೆಯನ್ನು ಗುರುತಿಸಿ ಏನದಪ್ಪ ಅಂದ್ರೆ ಅವರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾರೆ. ಅವರು ಸತ್ತರು ಅಂದ್ರೂ ಸಾಧನೆ ಇನ್ನೂ ಜೀವಂತ ಆಗಿರಬೇಕು. ಅವರ ಸಾಧನೆಯ ಮೂಲಕ ಆ ವ್ಯಕ್ತಿ ಇನ್ನೂ ಜೀವಂತ ಆಗಿರಬೇಕು. ಅಂತವರಿಗೆ ಮಾತ್ರ ಏನಪ್ಪ ಅಂದ್ರೆ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾರೆ. ಯಾಕಂದ್ರೆ ಸಿನಿಮಾ ಕ್ಷೇತ್ರದಲ್ಲಿ ಭಾರತದಲ್ಲಿ ನೀಡುವಂತ ಅತ್ಯುನ್ನತ ಪ್ರಶಸ್ತಿ ಅಂತ ಕರಿತೀವಿ. ಹಾಗಾದ್ರೆ ಇದರ ಮೊತ್ತ ಅಂತ ಕೇಳ್ತಾರೆ. ಮೊತ್ತ ಎಷ್ಟಿದೆ ಅಂತ ಕೇಳಿದ್ರೆ 10 ಲಕ್ಷ ರೂಪಾಯಿ ನಗದು ಬಹುಮಾನ. 10 ಲಕ್ಷ ರೂಪಾಯಿ ನಗದು. ಹಾಗಾದ್ರೆ ಅದರ ಮೊತ್ತ ಅಂತ ಕೇಳಿದ್ರೆ 10 ಲಕ್ಷ ರೂಪಾಯಿ. ಎಕ್ಸಾಂಪಲ್ ಕೇಳ್ತಾರೆ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಗೆ ಎಷ್ಟು ಮೊತ್ತವನ್ನು ನೀಡ್ತಾರೆ ಅಂತ ಕೇಳಿದ್ರೆ 10 ಲಕ್ಷ ರೂಪಾಯಿ ನೀಡ್ತಾರೆ. ಹಾಗಾದ್ರೆ ಸರ್ ಇದರ ಪದಕ, ಈ ಪ್ರಶಸ್ತಿಯ ಪದಕ ಬಂದ್ಬಿಟ್ಟು ಸ್ವರ್ಣ ಕಮಲ ಅಂತೀವಿ. ಸ್ವರ್ಣ ಕಮಲ ಅಥವಾ ಗೋಲ್ಡನ್ ಲೋಟಸ್. ಸ್ವರ್ಣ ಕಮಲ ಅಥವಾ ಗೋಲ್ಡನ್ ಲೋಟಸ್ ಎರಡು ಒಂದೇ. ಸ್ವರ್ಣ ಕಮಲ ಅಥವಾ ಗೋಲ್ಡನ್ ಲೋಟಸ್ ಈ ಕೇಳಿದರೆ ಯಾವ ಪ್ರಶಸ್ತಿಗೆ ಪ್ರದಾನ ಮಾಡಲಾಗುತ್ತದೆ ಅಂತ ಕೇಳಿದರೆ ಅದು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಗೆ ಪ್ರದಾನ ಮಾಡಲಾಗುತ್ತದೆ. ಈ ಸ್ವರ್ಣ ಕಮಲದ ಗೋಲ್ಡನ್ ಲೋಟಸ್ ಜೊತೆಗೆ ಒಂದು ಶಾಲನ್ನು ಒಳಗೊಂಡಿರುತ್ತದೆ. ಏನು ಒಳಗೊಂಡಿರುತ್ತದೆ? ಒಂದು ಶಾಲನ್ನು ಒಳಗೊಂಡಿರುತ್ತದೆ. ಹಾಗಾದ್ರೆ ಸರ್ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಏನೆಲ್ಲ ಒಳಗೊಂಡಿರುತ್ತದೆ ಅಂತ ಹೇಳಿದ್ರೆ ಎಲ್ಲರಿಗೂ ಮುಖ್ಯವಾಗಿ 10 ಲಕ್ಷ ರೂಪಾಯಿ ನಗದು ಬಹುಮಾನ ಇರುತ್ತದೆ. ಅದರ ಜೊತೆಗೆ ಸ್ವರ್ಣ ಕಮಲ, ಗೋಲ್ಡನ್ ಲೋಟಸ್ ಅನ್ನೋ ಒಂದು ಪದಕ ಇರುತ್ತದೆ. ಅದರ ಜೊತೆಗೆ ಏನಪ್ಪ ಅಂದ್ರೆ ಒಂದು ಶಾಲನ್ನು ಒಳಗೊಂಡಿರ್ತಕ್ಕಂಥ ಪ್ರಶಸ್ತಿ ಯಾವುದಂದ್ರೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಎಂದು ನಾವು ಕರಿತೀವಿ. ಈ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಯಾರ ನೆನಪಿಗಾಗಿದ್ದು, ಯಾರ ಹೆಸರಿನಲ್ಲಿ ನೀಡಲಾಗುತ್ತದೆ ಅಂತ ಹೇಳಿದ್ರೆ ಇವರು ದಾದಾ ಸಾಹೇಬ್ ಎಂಬ ಹೆಸರಿನಲ್ಲಿ ನೀಡುತ್ತಾರೆ. ಹಾಗಾದ್ರೆ ದಾದಾ ಸಾಹೇಬ್ ಯಾರು? ಈ ದಾದಾ ಸಾಹೇಬ್ ಫಾಲ್ಕೆ ಏನದಪ್ಪ ಅಂತಂದ್ರೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏನದಪ್ಪ ಅಂದ್ರೆ ಚಲನಚಿತ್ರೋತ್ಸವ ನಿರ್ಮಾಣ ಮಾಡಿರ್ತಕ್ಕಂಥ ಕೀರ್ತಿ ಯಾರಿಗೆ ಸಂತಂದ್ರೆ ದಾದಾ ಸಾಹೇಬ್ ಫಾಲ್ಕೆ ಅವರಿಗೆ ಸಂತರು. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಫಿಲ್ಮ್ ಅಥವಾ ಚಿತ್ರಗಳನ್ನು ಮಾಡ್ತಕ್ಕಂಥ ಯಾರು ಅಂತ ಹೇಳಿದ್ರೆ ದಾದಾ ಸಾಹೇಬ್ ಫಾಲ್ಕೆ ಅವರು. ಭಾರತದಲ್ಲಿ ಈ ಒಂದು ಫಿಲಿಮು ಚಲನಚಿತ್ರೋತ್ಸವವನ್ನು ಭಾರತದವರಿಗೆ ಪರಿಚಯ ಮಾಡತಕ್ಕಂಥ ವ್ಯಕ್ತಿ ಯಾರಾಗಿದ್ರು ಅಂತ ಹೇಳಿದ್ರೆ ದಾದಾ ಸಾಹೇಬ್ ಫಾಲ್ಕೆ ಅವರು. ಹಾಗಾದ್ರೆ ಸರ ಇವರು ದಾದಾ ಸಾಹೇಬ್ ಫಾಲ್ಕೆ ಅವರು ಭಾರತದ ಸಿನಿಮಾ ಕ್ಷೇತ್ರದಲ್ಲಿ ಮಾಡತಕ್ಕಂತಹ ಸಾಧನೆ ಏನು ಅಂತ ಹೇಳಿದ್ರೆ ಇವರು ಭಾರತದ ಮೊಟ್ಟ ಮೊದಲ ಚಿತ್ರ ಆಗಿರ್ತಕ್ಕಂಥ 1913ರಲ್ಲಿ ರಾಜ ಹರಿಶ್ಚಂದ್ರ, ಈ ರಾಜ ಹರಿಶ್ಚಂದ್ರ ಎಂಬ ಒಂದು ಚಿತ್ರ ಏನಪ್ಪ ಅಂದ್ರೆ 1913ರಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಅವರು ಮಾಡ್ತಾರ. ಇದು ಭಾರತದ ಮೊಟ್ಟ ಮೊದಲ ಒಂದು ಚಲನಚಿತ್ರ ಅಂತ ಕರಿತೀವಿ ನಾವು, ರಾಜ ಹರಿಶ್ಚಂದ್ರ. ಹಾಗಾದ್ರೆ ಇವರ ಒಂದು ಸಿನಿಮಾ ರಂಗಕ್ಕೆ ನೀಡತಕ್ಕಂತ ಇವರ ಕೊಡುಗೆಯನ್ನು ಗುರುತಿಸಿ ಇವರ ಹೆಸರ ಮೇಲೆ ಏನಪ್ಪ ಅಂತಂದ್ರೆ 1969ರೊಳಗಡೆ ಒಂದು ಪ್ರಶಸ್ತಿಯನ್ನು ಸ್ಥಾಪನೆ ಮಾಡ್ತಾರ. ಅದೇ ಪ್ರಶಸ್ತಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಅಂತ ಕರಿತೀವಿ. ಆ ಪ್ರಶಸ್ತಿ ಏನಲ್ಲಪ್ಪ ದಾದಾ ಸಾಹೇಬ್ ಫಾಲ್ಕೆ ಹೆಸರಿನಲ್ಲಿ ಸ್ಥಾಪನೆ ಮಾಡ್ತಾರ. ಅಷ್ಟೇ ಅಲ್ಲದೆ ದಾದಾ ಸಾಹೇಬ್ ಫಾಲ್ಕೆ ಅವರಿಗೆ ನಾವು ಸಿನಿಮಾ ರಂಗದ ಪಿತಾಮಹ ಅಂತ ನಾವು ಕರಿತೀವಿ. ಸಿನಿಮಾ ರಂಗದ ಪಿತಾಮಹ.
ಸಿನಿಮಾ ರಂಗದ ಪಿತಾಮಹ ಯಾರು ಅಂತ ಕೇಳಿದ್ರೆ ದಾದಾ ಸಾಹೇಬ್ ಫಾಲ್ಕೆ ಅವರು. ಸೊ ಅವರ ಹೆಸರಿನ ಮೇಲೆ ಪ್ರಶಸ್ತಿ ಸ್ಥಾಪನೆ ಆಗ್ತದೆ. ಹಾಗಾದ್ರೆ ಒನ್ಸ್ ಮೋರ್ ಬಂದು ಬಿಡ್ರಿ ಕಲಿ ನೋಡ್ರಿ, ಬೋರ್ಡ್ ಬಿಡಿ ನೋಡ್ರಿ ಕರೆಕ್ಟ್ ಆಗಿ. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಸ್ಥಾಪನೆಗೊಂಡಿದೆ ಏನ್ ಕೇಳ್ತಾರೆ, 1969 ಗೊತ್ತಿರಬೇಕು. ಸ್ಥಾಪನೆ ಮಾಡಿದ ಸಂಸ್ಥೆ ಭಾರತದ ಮಾಹಿತಿ ಪ್ರಸಾರ ಸಚಿವಾಲಯದ ಅಡಿಯಲ್ಲಿ ಭಾರತದ ಚಲನಚಿತ್ರೋತ್ಸವ ನಿರ್ದೇಶನಾಲಯವು ಸ್ಥಾಪನೆ ಮಾಡ್ತದ. ಹಾಗಾದ್ರೆ ನೀಡುವ ಸಂಸ್ಥೆ ಯಾವುದು ಅಂತ ಹೇಳಿದ್ರೆ ಭಾರತದ ಮಾಹಿತಿ ಪ್ರಸಾರ ಸಚಿವಾಲಯ ಸಂಸ್ಥೆ ನೀಡುತ್ತದೆ. ಹಾಗಾದ್ರೆ ಅದರ ಮುಖ್ಯಸ್ಥರಾದ ಪ್ರೆಸಿಡೆಂಟ್ ಅಂತ ಹೇಳಿದ್ರೆ ಅಶ್ವಿನಿ ವೈಷ್ಣವ. ಹಾಗಾದ್ರೆ ಪ್ರದಾನ ಮಾಡುವವರು ಯಾರು ಅಂತ ಹೇಳಿದ್ರೆ ರಾಷ್ಟ್ರಪತಿ ಅವರು ಪ್ರದಾನ ಮಾಡ್ತಾರ. ಹಾಗಾದ್ರೆ ಪ್ರದಾನ ಮಾಡುವ ಸ್ಥಳ ಅಂತ ಹೇಳಿದ್ರೆ ವಿಜ್ಞಾನ ಭವನ ನವದೆಹಲಿ. ಇಲ್ಲಿ ಏನದಪ್ಪ ಅಂದ್ರೆ ನ್ಯಾಷನಲ್ ಫಿಲ್ಮ್ ಫೇರ್ ಅವಾರ್ಡ್ ಜರುಗ್ತದ. ಹಾಗಾದ್ರೆ ಕ್ಷೇತ್ರ ಅಂತ ಬಂದ್ಬಿಟ್ಟು ಸಿನಿಮಾ ಕ್ಷೇತ್ರದಲ್ಲಿ ಸೊ ಎಂತ ಸಾಧನೆ ಮಾಡಿರ್ಬೇಕು ಅಂತ ಹೇಳಿದ್ರೆ ಜೀವಮಾನ ಸಾಧನೆ ಮಾಡಿರ್ಬೇಕು. ಅವರ ಸಾಧನೆಯನ್ನು ಗುರುತಿಸಿ ಏನದಪ್ಪ ಅಂದ್ರೆ ಇವರನ್ನು ಪ್ರಶಸ್ತಿಯನ್ನು ಕೊಡ್ತಾರೆ. ಹಾಗಾದ್ರೆ ಸರಿ, ಮೊತ್ತ ಅಂತ ಬಂದಾಗ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಮೊತ್ತ 10 ಲಕ್ಷ ರೂಪಾಯಿ ನಗದು ಬಹುಮಾನವನ್ನು ಒಳಗೊಂಡಿರುತ್ತದೆ. ಹಾಗಾದ್ರೆ ಅದರ ಪದಕ ಕೇಳ್ತಾರೆ, ಸ್ವರ್ಣ ಕಮಲ ಪದಕ ನೀಡುತ್ತಾರೆ ಅಥವಾ ಗೋಲ್ಡನ್ ಲೋಟಸ್. ಇದರ ಜೊತೆಗೆ ಒಂದು ಶಾಲನ್ನು ಒಳಗೊಂಡಿರುತ್ತದೆ. ಹಾಗಾದ್ರೆ ಸರಿ, ಪ್ರಶಸ್ತಿ ಯಾರ ಹೆಸರಿನ ಮೇಲೆ ಪ್ರದಾನ ಮಾಡಲಾಗುತ್ತದೆ ಅಂತ ದಾದಾ ಸಾಹೇಬ್ ಫಾಲ್ಕೆ ಹೆಸರಿನ ಮೇಲೆ ಪ್ರದಾನ ಮಾಡಲಾಗುತ್ತದೆ. ಯಾಕೆ ಅವರ ಹೆಸರಿನ ಮೇಲೆ ಪ್ರದಾನ ಮಾಡಲಾಗುತ್ತದೆ ಅಂತ ಹೇಳಿದ್ರೆ ಸಿನಿಮಾ ರಂಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತೀಯರಿಗೆ ಸಿನಿಮಾ ಕ್ಷೇತ್ರವನ್ನು ಪರಿಚಯಿಸತಕ್ಕಂಥ ವ್ಯಕ್ತಿನ ದಾದಾ ಸಾಹೇಬ್ ಫಾಲ್ಕೆ ಆಗಿದ್ರು. ಅವರ ಮೊಟ್ಟ ಮೊದಲ ಸಿನಿಮಾ ಅಂತ ಹೇಳಿದ್ರೆ 1913ರಲ್ಲಿ ರಾಜಾ ಹರಿಶ್ಚಂದ್ರ ಎಂಬ ಚಿತ್ರ ನಿರ್ಮಾಣ ಆಗ್ತದೆ. ಹಾಗಾದ್ರೆ ಇವರನ್ನು ಭಾರತದ ಸಿನಿಮಾ ರಂಗದ ಪಿತಾಮಹ ಎಂದು ಕರೀತಾರೆ. ಹಾಗಾದ್ರೆ ಈ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದುಕೊಂಡವರು ಮೊಟ್ಟ ಮೊದಲು ಯಾರು ಅಂತ ಕ್ವಶನ್ಸ್ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಓಕೆ, ಸೊ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ವಿಜೇತ ಮೊಟ್ಟ ಮೊದಲು ಯಾರು ಅಂತ ಹೇಳಿದ್ರೆ 1969ರಲ್ಲಿ ದೇವಿಕಾ ರಾಣಿ. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ವಿಜೇತ ಮೊಟ್ಟ ಮೊದಲು ಯಾರು ಅಂತ ದೇವಿಕಾ ರಾಣಿ ಅಂತ. ಇವರಿಗೆ 17ನೇ ನ್ಯಾಷನಲ್ ಫಿಲ್ಮ್ ಫೇರ್ ಅವಾರ್ಡ್ ಒಳಗಡೆ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ. ದೇವಿಕಾ ರಾಣಿ ಅವರು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ವಿಜೇತ ಮೊದಲಿಗ. ಫಸ್ಟ್ ಮಹಿಳೆ ಯಾರು ಅಂತಂದ್ರೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ವಿಜೇತ ಫಸ್ಟ್ ಮಹಿಳೆ ದೇವಿಕಾ ರಾಣಿ. ಹಾಗಾದ್ರೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ವಿಜೇತನು ಫಸ್ಟ್ ಅಂದ್ರು ಅವರೇ. ಹಾಗಾದ್ರೆ ಈ ಪ್ರಶಸ್ತಿ ಮರಣೋತ್ತರ ಎಷ್ಟು ಜನ ನೀಡ್ಯಾರ ಅಂತ ಕೇಳ್ತಾನೆ. ಮರಣೋತ್ತರ ಈ ಪ್ರಶಸ್ತಿ ಎಷ್ಟು ಜನ ನೀಡ್ಯಾರ ಇವರಿಗೆ ಅಂದ್ರೆ ಇಬ್ಬರಿಗೆ ನೀಡ್ಯಾರ. ಫಸ್ಟ್ 1971ರಲ್ಲಿ ಪೃಥ್ವಿರಾಜ್ ಕಪೂರ್ ಅವರಿಗೆ ನೀಡ್ಯಾರ. 1971 ಮರಣೋತ್ತರ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಫಸ್ಟ್ ಯಾರಿಗೆ ಕೊಟ್ಟರು ಅಂತ ಕೇಳಿದ್ರೆ ಅವರೇ ಪೃಥ್ವಿರಾಜ್ ಕಪೂರ್ ಅವರಿಗೆ 1971. ನೆಕ್ಸ್ಟ್ 2017ರಲ್ಲಿ ಯಾರಿಗೆ ಕೊಟ್ಟರು ಅಂತಂದ್ರೆ ವಿನೋದ್ ಖನ್ನಾ. ಈ ವಿನೋದ್ ಖನ್ನಾ ಅವರಿಗೆ 2017ರಲ್ಲಿ ಪ್ರಶಸ್ತಿ ಕೊಡ್ತಾರೆ. ಹಾಗಾದ್ರೆ ಮರಣೋತ್ತರ ಅಂತ ಬಂದಾಗ ಇಬ್ಬರಿಗೆ ಮರಣೋತ್ತರ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾರೆ. ಹಾಗಾದ್ರೆ ಇತ್ತೀಚಿನ ಪ್ರಶಸ್ತಿಗಳು ಕೇಳ್ತಾರೆ. ಇತ್ತೀಚಿನ ಪ್ರಶಸ್ತಿಗಳು ಯಾರ್ಯಾರಿಗೆ ನೀಡ್ಯಾರ? ಹಾಗಾದ್ರೆ 66ನೇ ನ್ಯಾಷನಲ್ ಫಿಲ್ಮ್ ಫೇರ್ ಅವಾರ್ಡ್ ನಲ್ಲಿ 2018ರಲ್ಲಿ ಯಾರು ಆಯ್ಕೆಯಾಗಿದ್ರು ಅಂತಂದ್ರೆ ಅಮಿತಾಬ್ ಬಚ್ಚನ್. 2018ರ ನ್ಯಾಷನಲ್ ಫಿಲ್ಮ್ ಫೇರ್ ಅವಾರ್ಡ್ 66ನೇದು ಯಾರಿಗೆ ಅಂತಂದ್ರೆ ಅಮಿತಾಬ್ ಬಚ್ಚನ್. ಹಾಗಾದ್ರೆ 67ನೇ ನ್ಯಾಷನಲ್ ಫಿಲ್ಮ್ ಫೇರ್ ಅವಾರ್ಡ್ 2019ರಲ್ಲಿ ಯಾರು ಆಯ್ಕೆಯಾಗಿದ್ರು ಅಂತಂದ್ರೆ ರಜನಿಕಾಂತ್. ತಮಿಳು ನಟ ರಜನಿಕಾಂತ್. ತಮಿಳು ಅಮಿತಾಬ್ ಬಚ್ಚನ್ ಅವರು ಹಿಂದಿ. 67ನೇ ನ್ಯಾಷನಲ್ ಫಿಲ್ಮ್ ಫೇರ್ ಅವಾರ್ಡ್ 2019 ರಜನಿಕಾಂತ್ ಆಯ್ಕೆಯಾಗಿದ್ರು. 68ನೇ ನ್ಯಾಷನಲ್ ಫಿಲ್ಮ್ ಫೇರ್ ಅವಾರ್ಡ್ ಆಶಾ
ಪರೇಖ್. ಆಶಾ ಪರೇಖ್ ಅವರು ಆಯ್ಕೆಯಾಗಿದ್ರು. 68ನೇ ನ್ಯಾಷನಲ್ ಫಿಲ್ಮ್ ಫೇರ್ ಅವಾರ್ಡ್ ಯಾವ ವರ್ಷ ಅಂತ ಹೇಳಿದ್ರೆ 2020ರಲ್ಲಿ. ಈ ನ್ಯಾಷನಲ್ ಫಿಲ್ಮ್ ಫೇರ್ ಅವಾರ್ಡ್ 2020 ಆಶಾ ಪರೇಖ್ ಅವರು ಆಯ್ಕೆ ಆಗ್ತಾರೆ. ನೆಕ್ಸ್ಟ್ 69ನೇ ನ್ಯಾಷನಲ್ ಫಿಲ್ಮ್ ಫೇರ್ ಅವಾರ್ಡ್ 2021 ಯಾರಂದ್ರೆ ವಹೀದಾ ರೆಹಮಾನ್ ಅವರು ಆಯ್ಕೆ ಆಗ್ತಾರೆ. ವಹೀದಾ ರೆಹಮಾನ್ ಅವರು 69ನೇ ನ್ಯಾಷನಲ್ ಫಿಲ್ಮ್ ಫೇರ್ ಅವಾರ್ಡ್ 2021ರಲ್ಲಿ ಇವರು ಆಯ್ಕೆ ಆಗ್ತಾರೆ. ಹಾಗಾದ್ರೆ ಪ್ರಸ್ತುತ 70ನೇ ನ್ಯಾಷನಲ್ ಫಿಲ್ಮ್ ಫೇರ್ ಅವಾರ್ಡ್ 2022ಕ್ಕೆ ಯಾರು ಆಯ್ಕೆ ಆಗಿದ್ರು ಅಂತಂದ್ರೆ ಮಿಥುನ್ ಚಕ್ರವರ್ತಿ. ಇವರು ಬಂಗಾಲಿ ಪ್ಲಸ್ ಹಿಂದಿಯಲ್ಲಿ ಸಾಧನೆ ಮಾಡ್ತಾರೆ. ಪ್ರೆಸಿಡೆಂಟ್ ಮಿಥುನ್ ಚಕ್ರವರ್ತಿ ಅವರಿಗೆ 70ನೇ ನ್ಯಾಷನಲ್ ಫಿಲ್ಮ್ ಫೇರ್ ಅವಾರ್ಡ್ 2022ರಲ್ಲಿ ಏನದಪ್ಪ ಅಂತ ಹೇಳ್ತಾರ. ಇವರು ಪ್ರಶಸ್ತಿ ಯಾವಾಗ ಏನದಪ್ಪ ಅಂದ್ರೆ ತಗೊಳ್ತಾರ ಸರ್ ಅಂತಂದ್ರೆ 2024ರಲ್ಲಿ ಪ್ರಶಸ್ತಿ ತಗೊಳ್ತಾರೆ. ಹಾಗಾದ್ರೆ ಪ್ರೆಸೆಂಟ್ 2024 ಪ್ರಶಸ್ತಿ ಯಾರಿಗೆ ಅಂತ ಹೇಳಿದ್ರೆ ಅವರೇ ಮಿಥುನ್ ಚಕ್ರವರ್ತಿ. ಎಷ್ಟನೇದು ಅಂತ ಹೇಳಿದ್ರೆ 70ನೇ ನ್ಯಾಷನಲ್ ಫಿಲ್ಮ್ ಫೇರ್ ಅವಾರ್ಡ್. ಹಾಗಾದ್ರೆ ನೋಡ್ಬೋದು 66ನೇ ನ್ಯಾಷನಲ್ ಫಿಲ್ಮ್ ಫೇರ್ ಅವಾರ್ಡ್ 2018ರಲ್ಲಿ ಅಮಿತಾಬ್ ಬಚ್ಚನ್ ಅವರಿಗೆ ಏನದಪ್ಪ ಅಂತ ಹೇಳ್ತಾರೆ. ಇವ್ರು ತಗೊಳ್ತಕ್ಕಂಥ ಯಾವಾಗ ಅಂತ ಹೇಳಿದ್ರೆ 2019ರಲ್ಲಿ. ಹಾಗಾದ್ರೆ 67ನೇ ನ್ಯಾಷನಲ್ ಫಿಲ್ಮ್ ಫೇರ್ ಅವಾರ್ಡ್ 2019 ರಜನಿಕಾಂತ್ ಅವರಿಗೆ ಕೊಡ್ತಾರ. ಇವ್ರು ತಗೊಳ್ತಕ್ಕಂಥವ್ರು 2020ರಲ್ಲಿ. ಹಾಗಾದ್ರೆ ಸರಿ 68ನೇ ನ್ಯಾಷನಲ್ ಫಿಲ್ಮ್ ಫೇರ್ ಅವಾರ್ಡ್ ಆಶಾ ಪರೇಖ್ ಅವರಿಗೆ 2020 ಏನಪ್ಪ ಅಂದ್ರೆ 2020ರಲ್ಲಿ ಏನಪ್ಪ ಅಂದ್ರೆ ಕೊಡ್ತಾರ. ಇವ್ರು ತಗೊಳ್ತಕ್ಕಂಥ ಏನಪ್ಪ ಅಂದ್ರೆ 2021ರಲ್ಲಿ. ಹಾಗಾದ್ರೆ 69ನೇ ನ್ಯಾಷನಲ್ ಫಿಲ್ಮ್ ಫೇರ್ ಅವಾರ್ಡ್ 69ನೇ ನ್ಯಾಷನಲ್ ಫಿಲ್ಮ್ ಫೇರ್ ಅವಾರ್ಡ್ 2021 ಏನಪ್ಪ ಅಂದ್ರೆ ವಹೀದ್ ರೆಹಮಾನ್ ಅವರಿಗೆ ಘೋಷಣೆ ಮಾಡ್ತಾರ. ಇವ್ರು ತಗೊಳ್ತಕ್ಕಂಥ 2023 ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ತಗೊಳ್ತಾರೆ. ಹಾಗಾದ್ರೆ 70ನೇ ನ್ಯಾಷನಲ್ ಫಿಲ್ಮ್ ಫೇರ್ ಅವಾರ್ಡ್ ಏನಪ್ಪ ಅಂದ್ರೆ 2022 ಏನಪ್ಪ ಅಂದ್ರೆ ಪ್ರಕಟಗೊಳ್ತದ. ಹಾಗಾದ್ರೆ ಮಿಥುನ್ ಚಕ್ರವರ್ತಿ ತಗೊಂಡಿದ್ದು 2024ರಲ್ಲಿ. ಹಾಗಾದ್ರೆ ಎಕ್ಸಾಮಿಗೆ ಇವು ಇಂಪಾರ್ಟೆಂಟ್ ಅದಾರೆ. ಎಷ್ಟನೇ ಫಿಲ್ಮ್ ಫೇರ್ ಅವಾರ್ಡ್ ಏನಪ್ಪ ಅಂದ್ರೆ ಅಮಿತಾಬ್ ಬಚ್ಚನ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ ಒಂದು ಕ್ವಶನ್ ಕೇಳ್ತಾರೆ. 66ನೇ ಅಂತ ಹೇಳಬೇಕು. ಹಾಗೆ ರಜನಿಕಾಂತ್ ಅವರಿಗೆ ಎಷ್ಟನೇ ಫಿಲ್ಮ್ ಫೇರ್ ಅವಾರ್ಡ್ ಅಂತ ಕೇಳ್ತಾರೆ. 67ನೇ ಫಿಲ್ಮ್ ಫೇರ್ ಅವಾರ್ಡ್ ಗೆಲ್ತಾರೆ. ಹಾಗಾದ್ರೆ ಆಶಾ ಪರೇಖ್ ಅವರಿಗೆ 68ನೇ ಫಿಲ್ಮ್ ಫೇರ್ ಅವಾರ್ಡ್ ಒಳಗಡೆ ಗೊತ್ತಿರಬೇಕು. ಹಂಗೆ ಏನಪ್ಪ ಅಂದ್ರೆ ಈಗ ರೀಸೆಂಟ್ ಆಗಿ ಮಿಥುನ್ ಚಕ್ರವರ್ತಿ ಎಷ್ಟನೇ ಫಿಲ್ಮ್ ಫೇರ್ ಅಂತ ಅವಾರ್ಡ್ ಕೊಡ್ತಾರೆ. 70ನೇ ನ್ಯಾಷನಲ್ ಫಿಲ್ಮ್ ಫೇರ್ ಅವಾರ್ಡ್ ಒಳಗೆ ಇವರಿಗೆ ಪ್ರದಾನ ಮಾಡ್ತಾರೆ. ಹಾಗಾದ್ರೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಫಸ್ಟ್ ಹಿಡಿದು ಇಲ್ಲಿವರೆಗೆ ಪ್ರಶಸ್ತಿ ಗೊತ್ತಾಯ್ತು, ಮೊಟ್ಟ ಮೊದಲು ಗೊತ್ತಾಯ್ತು. ಇದ್ರ ಜೊತೆಗೆ ಏನಪ್ಪ ಅಂದ್ರೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ವಿಜೇತ ಕನ್ನಡಿಗರು ಯಾರು ಅಂತ ಹೇಳಿದ್ರೆ ಮೊಟ್ಟ ಮೊದಲ ಕನ್ನಡಿಗರು ಯಾರು ಅಂತ ಹೇಳಿದ್ರೆ ಅವರೇ ಏನಪ್ಪ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ 43ನೇ ನ್ಯಾಷನಲ್ ಫಿಲ್ಮ್ ಫೇರ್ ಅವಾರ್ಡ್ 1995 ಒಳಗಡೆ ಡಾಕ್ಟರ್ ರಾಜ್ಕುಮಾರ್ ಅವರು ವಿಜೇತ ಮೊಟ್ಟ ಮೊದಲ ಕನ್ನಡಿಗ. 43ನೇ ನ್ಯಾಷನಲ್ ಫಿಲ್ಮ್ ಫೇರ್ ಅವಾರ್ಡ್ 1985 ಒಳಗಡೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕೊಡ್ತಾರ. ಇದರ ಮೂಲಕ ಏನದಪ್ಪ ಅಂದ್ರೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ವಿಜೇತ ಮೊಟ್ಟ ಮೊದಲ ಕನ್ನಡಿಗ ಅಂತ ಹೇಳಿದ್ರೆ ಅವರೇ ಡಾಕ್ಟರ್ ರಾಜ್ಕುಮಾರ್. ಹಾಗಾದ್ರೆ ಕನ್ನಡದ ಮೂಲದವರಿಗೆ 2008ರಲ್ಲಿ ವಿ ಕೆ ಮೂರ್ತಿಯವರಿಗೆ 2008ರಲ್ಲಿ ಕೊಡ್ತಾರ. ಇವರು ಕನ್ನಡದ ಮೂಲದವರು. ಹಿಂದಿಯಲ್ಲಿ ಏನದಪ್ಪ ಅಂದ್ರೆ ಇವರು ಛಾಯಾಗ್ರಾಹಕ. ಇವರೊಬ್ಬರು ಛಾಯಾಗ್ರಾಹಕ. ಇವರಿಗೆ ಏನದಪ್ಪ ಅಂದ್ರೆ 2008 ಒಳಗಡೆ ವಿ ಕೆ ಮೂರ್ತಿಯವರಿಗೆ ಕೊಡ್ತಾರ. ಇವರು ಕನ್ನಡದ ಮೂಲದವರು. ಹಾಗಾದ್ರೆ ಮೊಟ್ಟ ಮೊದಲ ಏನದಪ್ಪ ಅಂದ್ರೆ ಪ್ರಶಸ್ತಿ ವಿಜೇತ ಕನ್ನಡಿಗ ಯಾರು ಅಂತ ಹೇಳಿದ್ರೆ ಅವರೇ ಡಾಕ್ಟರ್ ರಾಜ್ಕುಮಾರ್. ಎಷ್ಟನೇ ಅವಾರ್ಡ್ ಅಂತ ಹೇಳಿದ್ರೆ 43ನೇ ಅವಾರ್ಡ್. ಯಾವ ವರ್ಷ ಅಂತ ಹೇಳಿದ್ರೆ 1985 ಒಳಗಡೆ. ಹಾಗಾದ್ರೆ ಈಗ ನೋಡ್ರಿ ಸರ್ ಯಾಕೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಅವ್ರಿಗೆ ಕೊಡ್ತಾರೆ ಸರ್ ಅಂತ ಹೇಳಿದ್ರೆ ಅವರ ಸಾಧನೆ ಹೆಂಗಿರ್ಬೇಕು ಸರ್ ಅಂತಂದ್ರೆ ಜೀವಮಾನ ಸಾಧನೆ ಇರಬೇಕು. ಅದರ ಒಳಗೆ ನಾವು ಜೀವ ತುತ್ತಾಕಂತದ್ದು ಇರಬೇಕು. ಸೊ ಉದಾಹರಣೆಗೆ ನೋಡ್ಕೊಡ್ರಿ, ಕೆಲವರಿಗೆ ಒಂದೊಂದು ಸಾಂಗ್ಗಳು ಬಹಳಷ್ಟು ಏನದಪ್ಪ ಅಂದ್ರೆ ಮೋಟಿವೇಟ್ ಆಗ್ತದೆ. ಕೆಲವು ವ್ಯಕ್ತಿಗಳು ಏನದಪ್ಪ ಅಂದ್ರೆ ಸಾಯ್ತಕ್ಕಂಥ ವ್ಯಕ್ತಿಗಳಿಗೆ ಏನದಪ್ಪ ಅಂದ್ರೆ ಬದುಕ್ತಕ್ಕಂಥ ಒಂದು ಏನದಪ್ಪ ಅಂದ್ರೆ ಸಾಂಗ್ಗಳು ಅದಾವ. ಕೆಲವೊಬ್ರು ಏನದಪ್ಪ ಸುಶಾಡ್ ಮಾಡಕಂತ ಹೋಗ್ತಾ ಇರ್ತಾರೆ.
ಕೆಲವೊಬ್ಬರು ಆ ಸಾಂಗ್ ಅನ್ನು ಕೇಳಿ ಏನದಪ್ಪ ಅಂದ್ರೆ ಮೋಟಿವೇಟ್ ಆಗಿರೋದಪ್ಪ ಅಂತಂದ್ರೆ ಬದಲಾಗ್ತಾ ಇರ್ತಾರೆ. ಸೊ ಜೀವನದಲ್ಲಿ ಏನದಪ್ಪ ಅಂದ್ರೆ ನಮ್ಮ ಬ್ರೈನ್ ಮೇಲೆ ಪರಿಣಾಮವನ್ನು ಉಂಟು ಮಾಡ್ತಕ್ಕಂತಹ ಈ ಒಂದು ಚಲನಚಿತ್ರ. ಯಾಕೆ ಅಂತ ಹೇಳಿದ್ರೆ ಕೆಲವೊಂದು ಚಲನಚಿತ್ರಗಳು ಇಲ್ಲಿ ನಡೀತಕ್ಕಂತಹ ಘಟನಾವಳಿಗಳನ್ನು ಮತ್ತು ಹಿಂದೆ ನಡೀತಕ್ಕಂಥ ಘಟನಾವಳಿಗಳನ್ನು ವಿಸ್ತಾರವಾಗಿ ಏನದಪ್ಪ ಅಂದ್ರೆ ಅಧ್ಯಯನ ಮಾಡಿ ಏನದಪ್ಪ ಅಂದ್ರೆ ಪಿಕ್ಚರ್ ಅನ್ನು ರೆಡಿ ಮಾಡ್ತಾ ಇರ್ತಾರೆ. ಅದನ್ನು ನಾವು ತಿಳ್ಕೊಂಡು ಏನದಪ್ಪ ಅಂದ್ರೆ ನಮ್ಮ ಜೀವನದೊಳಗಡೆ ಒಳ್ಳೆಯದನ್ನು ಅಳವಡಿಸ್ಕೊಳ್ಬೇಕು, ಕೆಟ್ಟದ್ದನ್ನು ಬಿಡಬೇಕು. ಸೊ ಅದಕ್ಕಾಗಿ ಏನದಪ್ಪ ಅಂದ್ರೆ ಕೆಲವೊಬ್ಬರು ಏನದಪ್ಪ ಅಂದ್ರೆ ಡಿಪ್ರೆಷನ್ ಒಳಗೆ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಏನದಪ್ಪ ಅಂದ್ರೆ ಕೆಲವು ಚಿತ್ರಗಳು ಏನದಪ್ಪ ಅಂದ್ರೆ ಮಾದರಿ ಆಗ್ತಾವ, ಕೆಲವು ಸಾಂಗ್ಗಳು ಮಾದರಿ ಆಗ್ತಾವ. ಅವರ ಜೀವನದಲ್ಲಿ ಒಂದೊಂದು ಸಾಂಗ್ಗಳು ಅದಾವ, ಅತ್ಯುತ್ತಮವಾದಂಥ ಕೆಲವು ಸಾಂಗ್ಗಳು ಅದಾವ. ಸಾಂಗ್ ಕೇಳಿದ್ರೆ ಒಂಥರ ಮನುಷ್ಯನಿಗೆ ಉತ್ಸಾಹ ಬರ್ತದ. ಸಹರ ಜಹಾಸ ಹೆಚ್ಚ ಒಂದೇ ಮಾತ್ರ ಅಂತ ಸಾಂಗ್ಗಳು ಕೇಳಿದ್ರೆ ಯುವಕರಿಗೆ ಏನದಪ್ಪ ಅಂದ್ರೆ ಗಂಡು ಹಿಡ್ಕೊಂಡು ಬಾರ್ಡರ್ಗೆ ಹೋಗ್ಬೇಕು ಅನಿಸ್ತದ, ಗಂಡು ಹಿಡ್ಕೊಂಡು ಬಾರ್ಡರ್ಗೆ ಇಳಿಬೇಕು ಅನಿಸ್ತದ, ಭಾರತದ ಬಾರ್ಡರ್ಗೆ. ಯಾಕಂದ್ರೆ ಅಂತ ಒಂದು ಉತ್ಸಾಹ, ಅಂತ ಒಂದು ಕಿಚ್ಚು ಕೊಡ್ತಕ್ಕಂಥ ಏನದಪ್ಪ ಅಂದ್ರೆ ಸಾಂಗ್ಗಳಾಗಿರ್ಬೋದು, ಫಿಲ್ಮ್ಗಳಾಗಿರ್ಬೋದು, ಇವೆಲ್ಲ ಏನದಪ್ಪ ಅಂದ್ರೆ ಒಂದು ಅತ್ಯುತ್ತಮವಾದಂಥ ಬದುಕಿಗೆ ಮಾದರಿ ಕೊಡ್ತದ. ಆ ಅತ್ಯುತ್ತಮವಾದಂಥ ಬದುಕಿಗೆ ಮಾದರಿ ಕೊಡ್ತಕ್ಕಂತಹ ಏನದಪ್ಪ ಅಂದ್ರೆ ನಟನೆ ಮಾಡ್ತಕ್ಕಂಥ ಯಾರಪ್ಪ ಅಂತಂದ್ರೆ ಈ ಒಂದು ಸಿನಿಮಾ ರಂಗದಲ್ಲಿ. ಸೊ ಅವರ ಸಾಧನೆಗಳನ್ನು ಗುರುತಿಸಿ ಏನದಪ್ಪ ಅಂದ್ರೆ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾರೆ. ಸೊ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಇಲ್ಲಿಗೆ ಮುಕ್ತಾಯ ಆಗ್ತದ. ಸೊ ನೆಕ್ಸ್ಟ್ ಬೇರೆ ಪ್ರಶಸ್ತಿಯ ಜೊತೆಗೆ ಕ್ಲಾಸಿಗೆ ಬರೋಣ. ಎಲ್ಲರಿಗೆ ಧನ್ಯವಾದಗಳು. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ಅದರ ಜೊತೆಗೆ ಏನದಪ್ಪ ಅಂದ್ರೆ ಮತ್ತೊಬ್ಬರಿಗೆ ಹಂಗೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಸೊ ಇನ್ನು ಕೆಲವರು ಮನೆಯಲ್ಲಿ ಕುಳಿತುಕೊಂಡು ಓದ್ತಾ ಇರ್ತಾರ, ಅಂಥವ್ರಿಗೆ ಏನದಪ್ಪ ಅಂದ್ರೆ ಅದೊಂದು ಲಿಂಕ್ ಶೇರ್ ಮಾಡಿ. ಯಾಕೆ ಅಂತಂದ್ರೆ ಅವರಿಗಾದ್ರೂ ಉಪಯೋಗ ಆಗುತ್ತದೆ. ಯಾಕಂದ್ರೆ ಸರ್ಕಾರಿ ನೌಕರಿ ಸಿಗೋದು ಅಷ್ಟು ಸುಲಭದ ಮಾತಲ್ಲ. ಸೊ ಒಂದೊಂದು ಟಾಪಿಕ್ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತದ. ಸೊ ಕೆಲವೊಂದು ಸಂದರ್ಭದಲ್ಲಿ ಮನೆಯಲ್ಲಿ ಕುಳಿತುಕೊಂಡು ಹೋದ್ರೆ ಅರ್ಥ ಆಗೋದಿಲ್ಲ. ಸೊ ಅದಕ್ಕಾಗಿ ಏನದಪ್ಪ ಅಂದ್ರೆ ಅಂತ ಪಾಪ ಮನೆಯಲ್ಲಿ ಕುಳಿತುಕೊಂಡು ವಿದ್ಯಾಭ್ಯಾಸ ಮಾಡ್ತಕ್ಕಂಥವರಿಗೆ ಹೆಲ್ಪ್ ಆಗಲಿ. ಪ್ರತಿಯೊಬ್ಬರಿಗೆ ಏನದಪ್ಪ ಅಂದ್ರೆ ಇದು ಲಿಂಕ್ ಅನ್ನು ಶೇರ್ ಮಾಡಿ. ಯಾಕಂದ್ರೆ ಶೇರ್ ಮಾಡೋದ್ರಿಂದ ನಮಗೂ ಒಂಥರ ಏನದಪ್ಪ ಅಂದ್ರೆ ಉತ್ಸಾಹ ಬರ್ತದ. ಹೆಚ್ಚಿನ ವಿಡಿಯೋಗಳನ್ನು ಮಾಡಲು, ಹೆಚ್ಚಿನ ಒಳ್ಳೆ ಒಳ್ಳೆ ಟಾಪಿಕ್ಗಳನ್ನು ಮಾಡಲು ನಮಗೂ ಕೂಡ ಒಂಥರ ಸ್ಫೂರ್ತಿ ಸಿಗ್ತದ. ಸೊ ದಯವಿಟ್ಟು ಎಲ್ಲರೂ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.